ಜೇನು ಕುರುಬ ಸಮುದಾಯಕ್ಕೆ ಸೇರಿದ್ದೇವೆ. ಜೇನು ಕುರುಬ ಅಂತಂದ್ರೆ ದುರ್ಬಲ ಮೂಲ ಬುಡಕಟ್ಟು ಸಮುದಾಯವಾಗಿರ್ತದೆ, PVTG ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ವರ್ಣಪರ ಟ್ರೈಬಲ್ ಗ್ರೂಪ್ ಅಂತ ಏನು 1977ರಲ್ಲಿ ಎರಡು ಸಮುದಾಯಗಳನ್ನ, ಆದಿವಾಸಿಗಳಲ್ಲಿ ಎರಡು ಸಮುದಾಯಗಳನ್ನ ಸೇರ್ಪಡೆ ಮಾಡ್ತು, ಆ ಸಮುದಾಯಕ್ಕೆ ಸೇರಿದ್ರು. ನಮ್ಮ ಆದಿವಾಸಿಗಳು ಅಂದ ತಕ್ಷಣ ಇವತ್ತು ಪರಿಶಿಷ್ಟ ಪಂಗಡದ ತಕ್ಕಂಡಾಗ 50 ಸಮುದಾಯಗಳು ಬರ್ತವೆ. ಆದರೆ ಆದಿವಾಸಿಗಳು ಅಂತಂದ್ರೆ ಅರಣ್ಯವಾಸಿಗಳು, ಆದಿವಾಸಿಗಳು, ಮೂಲ ಬುಡಕಟ್ಟುಗಳು ಅಂತ ಬಂದಾಗ 23 ಸಮುದಾಯಗಳು ಬರ್ತವೆ. ಈ 23 ಸಮುದಾಯಗಳು ಕೂಡ ಪಶ್ಚಿಮ ಘಟ್ಟ ವ್ಯಾಪ್ತಿಯ 9 ಜಿಲ್ಲೆಗಳಲ್ಲಿ ಒಂದೊಂದು ಹೆಸರಿನಲ್ಲಿ ಕರೆದು ಬರ್ತವೆ. ಜೇನು ಕುರುಬ, ಕಾಡು ಕುರುಬ, ಎರವ, ಸೋಲಿಗ, ಅಕ್ಕಿಪಿಕ್ಕಿ, ಡೋಂಗ್ರಿ ಗಿರೇಶಿಯ, ಈರುಳಿಗ, ಮಲೆಕುಡಿಯ, ಹಂಗಾಗಿ ಆ ಹೆಸರುಗಳಲ್ಲಿ ಬರುವಂಥ ಸಮುದಾಯಗಳು ಒಂದೊಂದು ಕುಲಕಸುಬುಗಳನ್ನ ಹೊಂದಿರ್ತವೆ. ಮೂಲ ಆದಿವಾಸಿಗಳು ಇವತ್ತೇನು ವಿಶ್ವ ಆದಿವಾಸಿ ದಿನ ಆಚರಣೆ ನಾವು ಮಾಡ್ತಿದ್ದೇವೋ, ಮೂಲ ಆದಿವಾಸಿಗಳು ಮೂಲ ಸ್ಥಾನವೇ ಅರಣ್ಯವಾಗಿರುತ್ತೆ. ಸ್ವತಂತ್ರ ಪೂರ್ವದಲ್ಲಿ ಅರಣ್ಯದಲ್ಲಿ ಇದ್ದಂಥ ನಮ್ಮನ್ನ 1972ರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದಾದ ನಂತರದಲ್ಲಿ ಪುನರ್ವಸತಿಯನ್ನೇ ಕಲ್ಪಿಸಿದಂತಹ ನಾಗರಹೊಳೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಿಂದ ಹೊರದೂಡಲ್ಪಟ್ಟಂತ ಕುಟುಂಬಗಳು ಇವೆ. ಇದು ಸರ್ಕಾರಕ್ಕೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕಂತಂದ್ರೆ 2006ರಲ್ಲಿ ಡಾಕ್ಟರ್ ಮುಜಫರ್ ಅಸಾದಿ ಅವರು ಏನು ಪ್ರೊಫೆಸರ್ ಆಗಿರ್ತಾರೋ, ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ತಂಡವನ್ನ ಮಾಡ್ತಾರೆ. ಸಮಿತಿ ಮಾಡಿದ ನಂತರ 1972ರಿಂದ 2006ರವರೆಗೆ ಎಷ್ಟು ಕುಟುಂಬಗಳನ್ನ ಹೊರಹಾಕಿದ್ದಾರೆ ಅಂತೇಳಿ ಸಮಿತಿ ವರದಿಯನ್ನು ಕೊಡ್ತದೆ. ಆ ವರದಿ ಪ್ರಕಾರವಾಗಿ 3418 ಕುಟುಂಬಗಳು ಮುಖ್ಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಒಳಗಡೆ ಇದ್ದಂಥವ್ರನ್ನ ಅರಣ್ಯ ಇಲಾಖೆಯವರು ಏಕಾಏಕಿ ಹೊರ ತಂದಿದ್ದಾರೆ ಅನ್ನುವಂಥ ನಿಗೂಢವಾದ ಸಾಕ್ಷಿ ಇದೆ. ಅದಾದ ನಂತರ ಈ ಶಿಕ್ಷಣ ಮತ್ತೆ ವಿದ್ಯಾಭ್ಯಾಸದಲ್ಲಿ ನಾವು ಕೂಡ ಇನ್ನೂ ಕೂಡ ಹಿಂದೆ ಇದ್ದೀವಿ. ಕಾರಣ ಇಷ್ಟೇನೆ, ಇವತ್ತಿಗೂ ಕೂಡ ರಾಜ್ಯವ್ಯಾಪಿ 109 ಗಿರಿಜನ ಬುಡಕಟ್ಟು ಆಶ್ರಮ ಶಾಲೆಗಳಿದ್ದಾವೆ. ಆ ಹೆಸರುಗಳು ಬದಲಾಗ್ತಿದ್ದಾವೆ ವಿನಃ ಅಲ್ಲಿರುವಂಥ ವಿದ್ಯಾಭ್ಯಾಸದ ಗುಣಮಟ್ಟ ಬದಲಾಗ್ತಿಲ್ಲ. ಇವತ್ತು ಕೂಡ ಅಲ್ಲಿ ಆಶ್ರಮ ಶಾಲೆಗಳಲ್ಲಿ 1952ರಲ್ಲಿ ಆಶ್ರಮ ಶಾಲೆಗಳು ಶುರುವಾಗಿ ಇಲ್ಲಿವರೆಗೂ ಕೂಡ ಒಂದು ಡಿಗ್ರಿ ಓದಂಥ ಹುಡುಗ ಇಲ್ಲ. A1 ಕ್ಲಾಸ್ ಹುದ್ದೆಯಲ್ಲಿ ಇರುವಂಥ ಆದಿವಾಸಿ ಯುವಕರು ಇಲ್ಲ. ಆದರೂ ಕೂಡ ಸರ್ಕಾರ ಇದಕ್ಕೆ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾನೆ ಇದೆ, ವ್ಯಯ ಮಾಡ್ತಿದೆ. ಅಪ್ಗ್ರೇಡೇಷನ್ ಮಾಡ್ಬೇಕು ಅನ್ನೋದು ಕೂಡ ಇವರ ಉದ್ದೇಶ ಆಗಿದೆ. ಆದರೆ ಶಿಕ್ಷಣ ವ್ಯವಸ್ಥೆನ ಶಿಕ್ಷಣ ಇಲಾಖೆಗೆ ಕೊಟ್ಟು ಹಾಸ್ಟೆಲ್ ಮತ್ತೆ ಇದನ್ನ ಬೇಕಾದ್ರೆ ನಮ್ಮ ITDP ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫೀಸರ್ಸ್ ಏನಿದ್ದಾರೋ ಅವ್ರು ನೋಡ್ಕೊಳ್ಬೇಕಾದ್ರೆ, ಇಲ್ಲ ಅಂತಂದ್ರೆ ಇಡೀ ಆಶ್ರಮ ಶಾಲೆಯನ್ನ ಶಿಕ್ಷಣ ಇಲಾಖೆಗೆ ವಹಿಸಿದ್ರು ಕೂಡ ನಮ್ಮಲ್ಲಿ ವಿದ್ಯಾಭ್ಯಾಸ ಮುಖ್ಯನ ಬದಲಾವಣೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಮುಖ್ಯವಾಗಿ ಮತ್ತೆ ಇನ್ನೊಂದು ಸರ್, ನಮ್ಮಲ್ಲಿ ಆದಿವಾಸಿಗಳ ಅಭಿವೃದ್ಧಿಗೋಸ್ಕರ ಏನೇನೋ ಯೋಜನೆಗಳನ್ನು ತರ್ತಾ ಇದ್ದಾರೆ. ಒಂದು, ಇಡೀ ರಾಜ್ಯದಲ್ಲಿ ಜೇನು ಕುರುಬ ಸಮುದಾಯ ನಗರ ವ್ಯಾಪ್ತಿಯಲ್ಲಿ ಇರುವಂಥದ್ದು ಏಕೈಕ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ವಾಟರ್ಗುಡಿ ವಾರ್ಡ್ ನಂಬರ್ 21. 77 ಸಮುದಾಯಗಳು ಇವತ್ತು ಅಲ್ಲಿ ಸ್ಲಮ್ ಅಲ್ಲಿ ವಾಸ ಮಾಡ್ತಿದ್ವಿ. ಇವತ್ತು ಸರ್ಕಾರ ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬನ್ನಿ ಅಂತ ಹೇಳ್ತಿದೆ. ನಮ್ಮ ನಿಲುವು ಏನಿದೆ ಅಂತಂದ್ರೆ, ಇವತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಅರ್ಬಲಲ್ಲಿ ಇರುವಂಥ ಒಂದು ಏಕೈಕ ಕಾಡಿನ ಮಾದರಿ ಹೈಟೆಕ್ ಮಾದರಿ ವಾರ್ಡ್ ಆಗಿ ಮಾಡಬೇಕು ಅಥವಾ ಲೇಔಟ್ ಆಗಿ ಮಾಡಬೇಕು. ಅಲ್ಲೇ ನಮಗೆ ಕೆರೆ ಇದೆ, ಹೆಬ್ಬಾಳ ಜಲಾಶಯ ಇದೆ, ಫಿಶರೀಸ್ ಆಗಬೇಕು. ಮತ್ತೆ ಮಹಿಳೆಯರಿಗೆ ಟೈಲರಿಂಗ್ ಎಲ್ಲ ಮಾಡಿದಂಥ ಮಹಿಳೆಯರಿದ್ದಾರೆ, ಗಾರ್ಮೆಂಟ್ ಓಪನ್ ಮಾಡಬೇಕು. ಮತ್ತೆ ಕಾಟನ್ ಹೆಚ್ಚು ಬೆಳೆತಿರೋದ್ರಿಂದ ಕಾಟನ್ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋದು ನಮ್ಮ ನಿಲುವಾಗಿದೆ. ಹಾಗಾಗಿ ಏಕೈಕ ಆಡಿ ಆಗಿರೋದ್ರಿಂದ ಅದು PVTG ಜೇನು ಕುರುಬ ಸಮುದಾಯಕ್ಕೆ ಸೇರಿದ ಆಡಿ ನಗರ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಅದರ ಅಭಿವೃದ್ಧಿಗಾಗಿ ಮಾಡಿ ಹೊರಗಡೆ ಇರೋಂಥ ಜನನ ತಂದು ನೋಡಿ ಬದಲಾವಣೆ ಅಂತಂದ್ರೆ ಈಗ ಯಾರಾದರೂ ಒಬ್ರು PhD ಮಾಡೋರು ಇವತ್ತು ನಾವು ಉದಾಹರಣೆ ಕೊಡ್ತೀವಿ, PhD ಮಾಡಿದ್ದಾರೆ ಅಂತೇಳಿ ಅವರ ಶ್ರಮ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಒಂದು ಹಾಡಿನ ಅಭಿವೃದ್ಧಿ ಪಡಿಸಿ ಈ ಥರ ನೀವು ಅಭಿವೃದ್ಧಿ ಆಗೋಕ್ಕೆ ಅಲ್ಲೇ ಇರುವಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ನೀವು ಮುಖ್ಯವಾಹಿನಿಗೆ ಬನ್ನಿ ಈ ಥರ ಬದಲಾಗಿ ಅಂತಂದಾಗ ಯಾರು ಕೂಡ ಕಾಡಿಂದ ನಾವು ಬರಲ್ಲ ಅಂತ ಹೇಳಲ್ಲ ಅಥವಾ ಬದಲಾವಣೆ ಆಗೋಕ್ಕೆ ಹಿಂದೇಟ್ ಹಾಕಲ್ಲ ಸರ್. ಆ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಸರ್. ಭ್ರಷ್ಟಾಚಾರಕ್ಕಿಂತ ಅಲ್ಲಿ ಇರುವಂಥ ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ಅಧಿಕಾರಿಗಳ ಬೇಜವಾಬ್ದಾರಿ. ನಾವು ಬದಲಾವಣೆ ಆಗಬೇಕು ಅನ್ನೋದು, ಯಾಕಂತಂದ್ರೆ ನಮ್ಮ ತಂದೆ ತಾಯಿಗಳು ಕೂಡ ಈ ಹಿಂದಿನವರು ಕೂಡ ಯಾರು ವಿದ್ಯಾವಂತರಲ್ಲ. ಇವತ್ತು ಅಲ್ಲೊಂದು ಮಗು ಓದ್ತಿದೆ ಅಂತಂದಾಗ ಅವರ ತಂದೆ ತಾಯಿ ಕೂಡ ಅನ್ಎಜುಕೇಟೆಡ್ ಆಗಿರ್ತಾರೆ. ಹಂಗಿರೋದ್ರಿಂದ ಅವರಿಗೆ ಮಕ್ಕಳನ್ನ ಯಾವ ಮಾರ್ಗವಾಗಿ ತಗೋಬೇಕನ್ನೋದು ಗೊತ್ತಿರಲ್ಲ. ಆದರೂ ಕೂಡ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಇದು ಮಾಡ್ತಾರೆ. ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ, ಕರ್ನಾಟಕ ರಾಜ್ಯ ಪಂಚ ಬುಡಕಟ್ಟು ರಕ್ಷಣಾ ಸಮಿತಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ.
ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ. ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ನಾವು ಅಡವಿ ತಾಯಿ ಮಕ್ಕಳು, ಆದಿವಾಸಿಗಳು, ಬುಡಕಟ್ಟುಗಳು, ಅಲೆಮಾರಿಗಳು, ಇವರು ಕಾಡಿನ ಅಡವಿ ತಾಯಿ ಮಕ್ಕಳು. ಕಾಡುಗಳು ಸಾವಿರಾರು ವರ್ಷಗಳಿಂದ ಈ ಆದಿವಾಸಿ ಸಮುದಾಯಗಳನ್ನ ಕಾಪಾಡಿಕೊಂಡು ಬಂದ್ರೆ ಇವತ್ತಿನ ಕಾನೂನು ಕಾಯ್ದೆಗಳು ಅವರನ್ನ ಕಾಡಿನಿಂದ ಹೊರದಪ್ಪುವಂತ ಪ್ರಯತ್ನವನ್ನ ಮಾಡ್ತಾರೆ. ವಿವಿಧ ಕಾನೂನು ಕಾಯ್ದೆಗಳನ್ನ ರೂಪಿಸಿ ಅವುಗಳ ಮೂಲಕ ಇವ್ರನ್ನ ಹೊರಗಡೆಗೆ ಹಾಕಿದ್ರಿಂದ ಅವರು ಭೂ ರೈತರಾಗಿ, ವಸತಿ ರೈತರಾಗಿ, ಮತ್ತೆ ಅಲೆಮಾರಿ ಸಮುದಾಯಗಳಾಗಿ ಬದುಕುವಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಸಾವಿರಾರು ವರ್ಷಗಳಿಂದ ಕಾಡುಗಳು ಏನು ಇವರನ್ನ ಕಾಪಾಡಿಕೊಂಡು ತನ್ನ ಮಕ್ಕಳಂತೆ ಪೋಷಣೆ ಮಾಡ್ಕೊಂಡು ಬಂದ್ವೋ, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕಳ್ಕೊಂಡು ಕಾಡಿನಿಂದ ಆಚೆ ಬರುವಂತ ಸಂಗತಿ ನಿರ್ಮಾಣ ಆಗಿದೆ. 1972ರಿಂದ ಇತ್ತೀಚಿನ ತನಕ ಜೀವ ವೈವಿಧ್ಯತೆಯ ಬಗ್ಗೆ, ಕಾಡಿನ ಜೀವ ವೈವಿಧ್ಯತೆಯ ಬಗ್ಗೆ ಹೆಚ್ಚು ಜ್ಞಾನವುಳ್ಳ ಪರಂಪರೆಯ ಜನ ಈ ಆದಿವಾಸಿಗಳು. ಮತ್ತೆ ಕಾಡಿನಲ್ಲಿರ್ತಕ್ಕಂಥ ವನ್ಯಜೀವಿಗಳ ಜೊತೆನಲ್ಲಿ ಅತ್ಯಂತ ಪ್ರೀತಿಯಿಂದ ಅನುಸಂಧಾನ ಪಟ್ಟು ಬದುಕಂತ ಅನೇಕ ಆಡಿಗಳನ್ನ ಇವತ್ತು ನಾವು ಕಾಣಬಹುದಾಗಿದೆ. ಇಂಥ ಆಡಿಗಳಲ್ಲಿ ಬದುಕ್ತಕ್ಕಂಥ ಜನನ ಅವ್ರನ್ನ ಪುನರ್ವಸತಿ ಕಲ್ಪಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಡಿನ ಆಚೆ ತಂದು ಅವ್ರಿಗೆ ಯಾವುದೇ ರೀತಿಯ ಸರಿಯಾದ ಸಾಮಾಜಿಕ ಮುಖ್ಯವಾಹಿನಿಗೆ ತರುವಂತಹ ಪುನರ್ವಸತಿ ಸೌಲಭ್ಯಗಳನ್ನ ಕಲ್ಪಿಸದೆ ಈ ಕಡೆಗೆ ಅವರು ಕಾಡಿನ ಮಕ್ಕಳು ಅಲ್ಲ, ಈ ಕಡೆಗೆ ನಾಡಿನ ಒಕ್ಕಲು ಅಲ್ಲ ಅನ್ನುವ ಸ್ಥಿತಿನಲ್ಲಿ, ದಾರುಣ ಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅತ್ಯಂತ ಅಮಾನವೀಯ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಹಂಗಾಗಿ ಇವತ್ತು ಆದಿವಾಸಿ ದಿನಾಚರಣೆಯ ಮೂಲಕ ಇದೇ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಅತ್ಯಂತ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆದಿವಾಸಿ ದಿನಾಚರಣೆಯನ್ನ ಮುಖ್ಯಮಂತ್ರಿಗಳು ಏನು ಉದ್ಘಾಟನೆ ಮಾಡಿ ಅವ್ರನ್ನ ಕುರಿತು 4 ಮಾತಾಡಿ ಅವರಿಗೆ ಪೂರಕವಾಗಿರ್ತಕ್ಕಂಥ ಪುನರ್ವಸತಿ ಕಲ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಹಕ್ಕೊತ್ತಾಯಗಳನ್ನ ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳನ್ನ ಅವ್ರ ಮುಂದಿಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಸರ್ಕಾರ ಅವರಿಗೆ ಸರಿಯಾದ ರೀತಿಯ ಸಲಹೆ ಸೂಚನೆಗಳು ಮತ್ತು ಕಾನೂನು ಕಾಯ್ದೆಗಳನ್ನ ಮಾಡುತ್ತೆ ಅನ್ನುವ ಭರವಸೆ